ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಇಂದು ಈ ವಿಡಿಯೋದ ಮೂಲಕ ಮಕರ ರಾಶಿಯವರ ಜಾತಕದ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ರಾಶಿಯವರಿಗೆ ಆಗಸ್ಟ್ 5 ಬುಧವಾರದ ದಿನ ಹೇಗಿರಲಿದೆ? ಬೆಳಗಿನಿಂದ ರಾತ್ರಿಯ ತನಕ ನಿಮ್ಮ ಜೀವನದಲ್ಲಿ ಯಾವ ಶುಭ ಘಟನೆಗಳು ನಡೆಯಬಹುದು, ಯಾವ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಹಾಗೂ ಯಾವ ಅದೃಷ್ಟದ ಅವಕಾಶಗಳ ನಿಮ್ಮನ್ನು ಎದುರು ನೋಡುತ್ತಿವೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹೀಗಾಗಿ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಂದಿನ ದಿನ ಈ ರಾಶಿಯವರಿಗೆ ಕೆಲವು ಆಶ್ಚರ್ಯಕರ ಬೆಳವಣಿಗೆಗಳು ಕಾಣಿಸುತ್ತಿವೆ. ವಿಶೇಷವಾಗಿ ಒಬ್ಬ ಮಹಿಳೆಯ ಮೂಲಕ ನಿಮಗೆ ಒಂದು ಪ್ರಮುಖ ಫೋನ್ ಕರೆ ಅಥವಾ ಸಂದೇಶ ಬರುವ ಸಾಧ್ಯತೆ ಇದೆ. ಆ ಮಾಹಿತಿಯು ನಿಮ್ಮ ಜೀವನದಲ್ಲಿ ಹೊಸ ತಿರುವು ತರಬಹುದಾದ ಕಾರಣ. ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ನಿಮ್ಮಲ್ಲಿ ಹೊಸ ಉತ್ಸಾಹ ಮತ್ತು ಆತ್ಮವಿಶ್ವಾಸ ಕಾಣಿಸಿಕೊಳ್ಳುತ್ತದೆ. ಬಹಳ ದಿನಗಳಿಂದ ನಿಂತು ಹೋಗಿದ್ದ ಒಂದು ಕೆಲಸ ಮತ್ತೆ ಆರಂಭವಾಗುವ ಸಾಧ್ಯತೆ ಇದೆ. ಮನೆಯವರ ಸಹಕಾರ ಮತ್ತು ಹಿರಿಯರ ಆಶೀರ್ವಾದ ನಿಮ್ಮೊಂದಿಗೆ ಇರುತ್ತದೆ. ಆದ್ದರಿಂದ ಇಂದು ನೀವು ಆರಂಭಿಸುವ ಕೆಲಸಗಳಿಗೆ ಉತ್ತಮ ಫಲಿತಾಂಶ ದೊರೆಯುವ ಸಾಧ್ಯತೆ ಹೆಚ್ಚಿದೆ. ಉದ್ಯೋಗದಲ್ಲಿರುವವರಿಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗಬಹುದು. ನಿಮ್ಮ ಕೆಲಸದ ಬಗ್ಗೆ ಒಳ್ಳೆಯ ಹೆಸರು ಬರಬಹುದು. ವ್ಯಾಪಾರ ಮಾಡುವವರಿಗೆ ಹೊಸ ಪರಿಚಯಗಳು ಮತ್ತು ಹೊಸ ವ್ಯವಹಾರ ಅವಕಾಶಗಳು ದೊರೆಯುವ ಸೂಚನೆಗಳಿವೆ. ಆರ್ಥಿಕ ವಿಷಯಗಳಲ್ಲಿ ಆದಾಯ ಉತ್ತಮವಾಗಿದ್ದರೂ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿದರೆ ಇನ್ನಷ್ಟು ಲಾಭವಾಗುತ್ತದೆ. ಮಧ್ಯಾಹ್ನದ ವೇಳೆಗೆ ಒಂದು ಮಹತ್ವದ ಸುದ್ದಿ ನಿಮ್ಮನ್ನು ತಲುಪುವ ಸಾಧ್ಯತೆ ಇದೆ. ವಿಶೇಷವಾಗಿ ಒಬ್ಬ ಮಹಿಳೆಯಿಂದ ಫೋನ್ ಕರೆ ಅಥವಾ ಸಂದೇಶ ಬರಬಹುದು. ಆ ಕರೆ ಬಂದಾಗ ಅದನ್ನು ನಿರ್ಲಕ್ಷಿಸಬೇಡಿ. ಸಾಧ್ಯವಾದರೆ ಶಾಂತವಾದ ಸ್ಥಳದಲ್ಲಿ ಕುಳಿತು ಸಂಪೂರ್ಣವಾಗಿ ಆ ಮಾತನ್ನು ಕೇಳಿ. ಆ ಸಂಭಾಷಣೆಯಲ್ಲಿ ನಿಮ್ಮ ಭವಿಷ್ಯಕ್ಕೆ ಉಪಯೋಗವಾಗುವ ಮಾಹಿತಿ ಅಥವಾ ಶುಭ ಸುದ್ದಿ ಅಡಗಿರುವ ಸಾಧ್ಯತೆ ಇದೆ. ಜ್ಯೋತಿಷ್ಯದ ಸೂಚನೆಗಳ ಪ್ರಕಾರ ಆ ಮಹಿಳೆಯ ಹೆಸರಿನ ಮೊದಲ ಇಂಗ್ಲಿಷ್ ಅಕ್ಷರ ಎಂ ಆಗಿರಬಹುದು ಎಂದು ಹೇಳಲಾಗುತ್ತದೆ. ಆದರೆ ಇದು ಕೇವಲ ಜ್ಯೋತಿಷ್ಯದ ಸೂಚನೆ ಮಾತ್ರ. ಪ್ರತಿಯೊಬ್ಬರ ಜೀವನದಲ್ಲೂ ಇದೇ ರೀತಿಯಾಗಿ ನಡೆಯುತ್ತದೆ ಎಂದು ಭಾವಿಸಬೇಡಿ. ಸಂಜೆಯ ವೇಳೆಗೆ ಮನೆಯ ವಾತಾವರಣ ಸಂತೋಷಕರವಾಗಿರುತ್ತದೆ. ಕೆಲ ದಿನಗಳಿಂದ ಸಂಪರ್ಕದಲ್ಲಿರದ ಒಬ್ಬ ವ್ಯಕ್ತಿಯೊಂದಿಗೆ ಮತ್ತೆ ಮಾತನಾಡುವ ಅವಕಾಶ ಬರಬಹುದು. ನೀವು ತಾಳ್ಮೆಯಿಂದ ಮಾತನಾಡಿದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುತ್ತವೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಆಯಾಸ, ಒತ್ತಡ ಅಥವಾ ನಿದ್ರಾಹೀನತೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಸಾಕಷ್ಟು ನೀರು ಕುಡಿಯಿರಿ ಮತ್ತು ವಿಶ್ರಾಂತಿ ಪಡೆಯಿರಿ. ವಾಹನ ಚಾಲನೆ ಮಾಡುವವರು ವಿಶೇಷ ಎಚ್ಚರಿಕೆ ವಹಿಸಿ. ಅನಗತ್ಯವಾದ ವಿವಾದಗಳಿಂದ ದೂರವಿರುವುದು ಉತ್ತಮ. ಈಗ ಮಕರ ರಾಶಿಯು ರಾಶಿ ಚಕ್ರದ 10ನೇ ಜ್ಯೋತಿಷ್ಯ ಚಿಹ್ನೆಯಾಗಿದೆ. ಮಕರ ರಾಶಿಯು ಉತ್ತರಾಷಾಢ ನಕ್ಷತ್ರ 2, 3 ಮತ್ತು 4ನೇ ಪಾದಗಳು, ಶ್ರವಣ ನಕ್ಷತ್ರ 1, 2, 3 ಮತ್ತು 4 ಪಾದಗಳು, ಧನಿಷ್ಠ ನಕ್ಷತ್ರ 1 ಮತ್ತು 2ನೇ ಪಾದಗಳು, ಒಟ್ಟು 9 ಪಾದಗಳನ್ನು ಒಳಗೊಂಡಿದೆ. ಇದರ ಗ್ರಹಾಧಿಪತಿಯು ಶನಿಯಾಗಿರುತ್ತಾನೆ. ಈ ರಾಶಿಯವರ ಸ್ವಭಾವ ತುಂಬ ದೃಢವಾಗಿರುತ್ತದೆ. ಯಾವುದೇ ಕೆಲಸವನ್ನು ಸಂಪೂರ್ಣ ನಿಷ್ಠೆಯಿಂದ ಮಾಡುತ್ತಾರೆ. ಒಮ್ಮೆ ನಂಬಿದ ವ್ಯಕ್ತಿಯನ್ನು ಜೀವನ ಪೂರ್ತಿ ಗೌರವಿಸುತ್ತಾರೆ. ಆದರೆ ಒಮ್ಮೆ ಮೋಸವಾದರೆ ಅದನ್ನು ಸುಲಭವಾಗಿ ಮರೆತು ಬಿಡುವುದಿಲ್ಲ. ಧೈರ್ಯ, ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪ ಇವರ ಪ್ರಮುಖ ಗುಣಗಳು. ಕಷ್ಟದ ಸಮಯದಲ್ಲೂ ಹಿಂದೆ ಸರಿಯದೆ ಸಮಸ್ಯೆಗೆ ಪರಿಹಾರ ಹುಡುಕುವ ಸ್ವಭಾವ ಇವರದು. ತಮ್ಮ ಭಾವನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದಕ್ಕಿಂತ ಮನಸ್ಸಿನಲ್ಲೇ ಇಟ್ಟುಕೊಳ್ಳುವ ಗುಣವು ಇವರಲ್ಲಿ ಹೆಚ್ಚಿರುತ್ತದೆ. ಆದ್ದರಿಂದ ಕೆಲವರು ಇವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇಂದಿನ ದಿನ ನಿಮಗೆ ಶುಭ ಬಣ್ಣಗಳು ಕೆಂಪು, ಮರೂನ್ ಮತ್ತು ಕೇಸರಿ. ಈ ಬಣ್ಣದ ಉಡುಪುಗಳು ಧರಿಸುವುದು ಅಥವಾ ಈ ಬಣ್ಣಗಳನ್ನು ಹೆಚ್ಚು ಬಳಸುವುದು ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಶುಭ ಫಲಿತಾಂಶಗಳನ್ನು ತರಬಹುದು ಎಂದು ಜ್ಯೋತಿಷ್ಯ ಸಂಪ್ರದಾಯ ಹೇಳುತ್ತದೆ. ಇಂದಿನ ಶುಭ ಸಂಖ್ಯೆಗಳು 3 ಮತ್ತು 18. ಹೊಸ ಕೆಲಸಗಳು, ಪ್ರಮುಖ ಸಭೆಗಳು ಅಥವಾ ಹೊಸ ಯೋಜನೆಗಳನ್ನು ಆರಂಭಿಸುವಾಗ ಈ ಸಂಖ್ಯೆಗಳು ನಿಮಗೆ ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ. ಇನ್ನು
ಪ್ರಯಾಣ ಮತ್ತು ವೃತ್ತಿ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ. ನಾಳೆಯ ದಿನ ದಕ್ಷಿಣ ಹಾಗೂ ಆಗ್ನೇಯ ದಿಕ್ಕಿನ ಕಡೆ ಮಾಡುವ ಪ್ರಯಾಣಗಳು ನಿಮಗೆ ಅನುಕೂಲಕರವಾಗಿರಬಹುದು. ಉದ್ಯೋಗ, ವ್ಯಾಪಾರ ಅಥವಾ ಕುಟುಂಬದ ಕೆಲಸಕ್ಕಾಗಿ ಮಾಡುವ ಪ್ರಯಾಣಗಳಿಂದ ಉತ್ತಮ ಫಲಿತಾಂಶಗಳು ಸಿಗುವ ಸಾಧ್ಯತೆ ಇದೆ. ಆದರೆ ಪ್ರಯಾಣಕ್ಕೆ ಹೊರಡುವ ಮುನ್ನ ಅಗತ್ಯ ದಾಖಲೆಗಳು, ಹಣ ಮತ್ತು ಇತರ ಮುಖ್ಯ ವಸ್ತುಗಳನ್ನು ಒಮ್ಮೆ ಪರಿಶೀಲಿಸಿಕೊಳ್ಳಿ. ವಾಹನ ಚಾಲನೆ ಮಾಡುವವರು ವೇಗವನ್ನು ನಿಯಂತ್ರಿಸಿ, ಟ್ರಾಫಿಕ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಇನ್ನು ವಿವಿಧ ಕ್ಷೇತ್ರಗಳಲ್ಲಿ ಇರುವವರಿಗೆ ನಾಳೆಯ ದಿನ ಹೇಗಿರಲಿದೆ ಎಂಬುದನ್ನು ನೋಡೋಣ. ಸರ್ಕಾರಿ ಉದ್ಯೋಗ, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ವೈದ್ಯಕೀಯ ಕ್ಷೇತ್ರ, ಫಾರ್ಮಸಿ, ಇಂಜಿನಿಯರಿಂಗ್, ನಿರ್ಮಾಣ ಕ್ಷೇತ್ರ, ಕೃಷಿ, IT, ಸಾಫ್ಟ್ವೇರ್, ಬ್ಯಾಂಕಿಂಗ್, ಶಿಕ್ಷಣ, ಸಂಶೋಧನೆ, ಎಲೆಕ್ಟ್ರಾನಿಕ್ಸ್ ಹಾಗೂ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಲ್ಲಿ ಇರುವವರಿಗೆ ಉತ್ತಮ ಅವಕಾಶಗಳು ಕಾಣಿಸುತ್ತಿವೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಮೇಲಧಿಕಾರಿಗಳಿಂದ ಪ್ರಶಂಸೆ ದೊರೆಯಬಹುದು. ಹೊಸ ಜವಾಬ್ದಾರಿಗಳು ಮತ್ತು ಉತ್ತಮ ಅವಕಾಶಗಳು ನಿಮ್ಮ ಮುಂದೆ ಬರಬಹುದು. ವ್ಯಾಪಾರಸ್ಥರಿಗೆ ಹೊಸ ಪರಿಚಯಗಳು ಭವಿಷ್ಯದಲ್ಲಿ ಲಾಭದಾಯಕ ಸಂಬಂಧಗಳಾಗಿ ಬೆಳೆಯುವ ಸಾಧ್ಯತೆ ಇದೆ. ಕೃಷಿ ಸಂಬಂಧಿತ ವ್ಯವಹಾರಗಳು, ಆಟೋಮೊಬೈಲ್, ಯಂತ್ರೋಪಕರಣಗಳು, ಕಟ್ಟಡ ಸಾಮಗ್ರಿಗಳು ಹಾಗೂ ವೈದ್ಯಕೀಯ ಉಪಕರಣಗಳ ವ್ಯಾಪಾರ ಮಾಡುವವರಿಗೆ ಉತ್ತಮ ಅವಕಾಶಗಳು ಕಾಣಿಸುತ್ತಿವೆ. ವಿದ್ಯಾರ್ಥಿಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು, ಕಲಾವಿದರು, ಲೇಖಕರು ಹಾಗೂ ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ತಮ್ಮ ಪ್ರತಿಭೆಯನ್ನು ತೋರಿಸಿಕೊಳ್ಳುವ ಉತ್ತಮ ಅವಕಾಶ ಸಿಗಬಹುದು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಗೌರವ ದೊರೆಯುವ ಸಾಧ್ಯತೆ ಇದೆ. ಆದರೆ ಕೆಲವು ವಿಷಯಗಳಲ್ಲಿ ಮಾತ್ರ ಜಾಗ್ರತೆ ಅಗತ್ಯ. ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಹೂಡಿಕೆಗಳು, ಪಾಲುದಾರಿಕೆ ವ್ಯವಹಾರಗಳು, ರಿಯಲ್ ಎಸ್ಟೇಟ್ನ ದೊಡ್ಡ ವ್ಯವಹಾರಗಳು, ನ್ಯಾಯಾಲಯದ ಪ್ರಕರಣಗಳು, ಜಮೀನು ಖರೀದಿ, ಮಾರಾಟ ಅಥವಾ ದೊಡ್ಡ ಪ್ರಮಾಣದ ಹಣಕಾಸು ವ್ಯವಹಾರಗಳನ್ನು ಮಾಡುವವರು ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳಬೇಡಿ. ಯಾವುದೇ ದಾಖಲೆಗಳಿಗೆ ಸಹಿ ಮಾಡುವ ಮೊದಲು ಪ್ರತಿಯೊಂದು ಅಂಶವನ್ನು ಸಂಪೂರ್ಣವಾಗಿ ಪರಿಶೀಲಿಸಿ. ಸ್ವಲ್ಪ ಎಚ್ಚರಿಕೆ ನಿಮ್ಮನ್ನು ದೊಡ್ಡ ನಷ್ಟದಿಂದ ಕಾಪಾಡಬಹುದು. ಉದ್ಯೋಗದಲ್ಲಿರುವವರಿಗೆ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ತಪ್ಪು ಅರ್ಥೈಸಿಕೆಗಳು ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಮಾತಿನಲ್ಲಿ ತಾಳ್ಮೆ ಮತ್ತು ವಿನಯ ಇರಲಿ. ಕುಟುಂಬದ ವ್ಯವಹಾರ ನಡೆಸುತ್ತಿರುವವರು ಹಿರಿಯರ ಸಲಹೆ ಪಡೆದು ಮುಂದುವರೆದರೆ ಉತ್ತಮ ಫಲಿತಾಂಶ ಪಡೆಯಬಹುದು. ಒಟ್ಟಾರೆ ನೋಡಿದರೆ ಸರ್ಕಾರಿ ಸೇವೆ, ವೈದ್ಯಕೀಯ, IT, ಶಿಕ್ಷಣ, ಬ್ಯಾಂಕಿಂಗ್, ಇಂಜಿನಿಯರಿಂಗ್, ಕೃಷಿ ಮತ್ತು ಸೃಜನಾತ್ಮಕ ಕ್ಷೇತ್ರದಲ್ಲಿ ಇರುವವರಿಗೆ ನಾಳೆಯ ದಿನ ಸಾಕಷ್ಟು ಅನುಕೂಲಕರವಾಗಿರುತ್ತದೆ. ಇದೀಗ ಈ ದಿನದ ಅತ್ಯಂತ ಆಸಕ್ತಿದಾಯಕ ವಿಷಯವನ್ನು ತಿಳಿದುಕೊಳ್ಳೋಣ. ಜ್ಯೋತಿಷ್ಯದ ಪ್ರಕಾರ ಒಬ್ಬ ಮಹಿಳೆಯ ಮೂಲಕ ನಿಮಗೆ ಒಂದು ಫೋನ್ ಕರೆ ಅಥವಾ ಶುಭ ಸುದ್ದಿ ದೊರೆಯುವ ಸಾಧ್ಯತೆ ಇದೆ. ಆ ಸುದ್ದಿ ನಿಮ್ಮ ಕುಟುಂಬ, ಉದ್ಯೋಗ, ವ್ಯಾಪಾರ ಅಥವಾ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ವಿಷಯಕ್ಕೆ ಸಂಬಂಧಿಸಿರಬಹುದು. ಆ ಕರೆ ಬಂದಾಗ ಅದನ್ನು ನಿರ್ಲಕ್ಷಿಸದೆ, ಸಾಧ್ಯವಾದರೆ ಶಾಂತವಾದ ಸ್ಥಳದಲ್ಲಿ ಕುಳಿತು ಸಂಪೂರ್ಣವಾಗಿ ಆಲಿಸಿ. ಆ ಸಂಭಾಷಣೆಯಲ್ಲಿ ನಿಮ್ಮ ಭವಿಷ್ಯಕ್ಕೆ ಸಹಾಯವಾಗುವ ಒಂದು ಪ್ರಮುಖ ಮಾಹಿತಿ ಅಥವಾ ಹೊಸ ಅವಕಾಶ ಅಡಗಿರುವ ಸಾಧ್ಯತೆ ಇದೆ. ಆದರೆ ಆ ಸುದ್ದಿ ಕೇಳಿದ ತಕ್ಷಣ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಸ್ವಲ್ಪ ಸಮಯ ತೆಗೆದುಕೊಂಡು ಯೋಚಿಸಿ, ನಂತರವೇ ಮುಂದಿನ ಹೆಜ್ಜೆ ಇಡಿ. ಜ್ಯೋತಿಷ್ಯದ ಸೂಚನೆಗಳ ಪ್ರಕಾರ ಆ ಮಹಿಳೆಯ ಹೆಸರಿನ ಮೊದಲ ಇಂಗ್ಲಿಷ್ ಅಕ್ಷರ M ಅಥವಾ R ಆಗಿರುವ ಸಾಧ್ಯತೆ ಇದೆ. ಆದರೆ ಇದು ಕೇವಲ ಜ್ಯೋತಿಷ್ಯದ ಸೂಚನೆ ಮಾತ್ರ. ಪ್ರತಿಯೊಬ್ಬರ ಜೀವನದಲ್ಲೂ ಇದೇ ರೀತಿಯಾಗಿ ನಡೆಯುತ್ತದೆ ಎಂದು ಭಾವಿಸಬೇಡಿ. ಅವರ ಮಾತುಗಳು ನಿಮ್ಮಲ್ಲಿ ಹೊಸ ಭರವಸೆ ಮೂಡಿಸಬಹುದು. ಬಹಳ ದಿನಗಳಿಂದ ನಿಂತು ಹೋಗಿದ್ದ ಒಂದು ಕೆಲಸ ಮತ್ತೆ ಆರಂಭವಾಗಲು, ತಪ್ಪು ಅರ್ಥೈಸಿಕೆ ದೂರವಾಗಲು ಅಥವಾ ನೀವು ಬಹಳ ಸಮಯದಿಂದ ನಿರೀಕ್ಷಿಸುತ್ತಿದ್ದ ಒಂದು ಶುಭ ಸುದ್ದಿ ಸಿಗಲು ಈ ಸಂಭಾಷಣೆ ಕಾರಣವಾಗಬಹುದು. ಆದ್ದರಿಂದ ಯಾವುದೇ ಕರೆ ಬಂದರೂ ತಾಳ್ಮೆಯಿಂದ ಆಲಿಸಿ, ಚೆನ್ನಾಗಿ ಯೋಚಿಸಿ, ನಂತರವೇ ನಿರ್ಧಾರ ತೆಗೆದುಕೊಳ್ಳಿ. ಇನ್ನು ನಾಳೆಯ ದಿನ ಮಾಡಬಹುದಾದ ಪೂಜೆ, ಪರಿಹಾರಗಳು ಮತ್ತು ಶುಭ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾಳೆ ಬುಧವಾರವಾಗಿರುವುದರಿಂದ ಕುಜಗ್ರಹದ ಪ್ರಭಾವ ಹೆಚ್ಚು ಇರುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ.
ಆದ್ದರಿಂದ ಭಕ್ತಿಯಿಂದ ಮಾಡುವ ಪೂಜೆಗಳು, ದಾನಗಳು ಮತ್ತು ಸತ್ಕಾರ್ಯಗಳು ನಿಮಗೆ ಮಾನಸಿಕ ಶಾಂತಿ, ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು. ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಸೂರ್ಯೋದಯದ ನಂತರ ಸ್ನಾನ ಮಾಡಿ ಮನೆಯ ಪೂಜಾ ಕೋಣೆಯಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಮೊದಲು ಶ್ರೀ ಗಣೇಶನನ್ನು ಸ್ಮರಿಸಿ ಎಲ್ಲ ವಿಘ್ನಗಳು ದೂರವಾಗಲಿ ಎಂದು ಪ್ರಾರ್ಥಿಸಿ. ನಂತರ ನಿಮ್ಮ ಇಷ್ಟ ದೇವರನ್ನು ಧ್ಯಾನಿಸಿ ಕುಟುಂಬದ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ ಮತ್ತು ಯಶಸ್ಸಿಗಾಗಿ ಸಂಕಲ್ಪ ಮಾಡಿಕೊಳ್ಳಿ. ಬುಧವಾರದಂದು ಶ್ರೀ ಆಂಜನೇಯ ಸ್ವಾಮಿಯ ಆರಾಧನೆ ಈ ರಾಶಿಯವರಿಗೆ ವಿಶೇಷವಾಗಿ ಶುಭಕರವೆಂದು ನಂಬಲಾಗಿದೆ. ಸಾಧ್ಯವಾದರೆ ಹತ್ತಿರದ ಆಂಜನೇಯ ದೇವಾಲಯಕ್ಕೆ ಭೇಟಿ ನೀಡಿ ಬೆಲ್ಲದ ಪಾನಕ ಅಥವಾ ಬೆಣ್ಣೆಯನ್ನು ಸಮರ್ಪಿಸಿ ಓಂ ಶ್ರೀ ಹನುಮತೆಯೇ ನಮಃ ಎಂಬ ಮಂತ್ರವನ್ನು 21, 54 ಅಥವಾ 108 ಬಾರಿ ಮನಸ್ಸಿನಿಂದ ಭಕ್ತಿಯಿಂದ ಜಪಿಸಿ. ಇದರಿಂದ ಧೈರ್ಯ ಹೆಚ್ಚಾಗಿ ಮನಸ್ಸಿನಲ್ಲಿರುವ ಭಯಗಳು ದೂರವಾಗುತ್ತವೆ. ಅದೇ ರೀತಿ ಪರಶಿವನ ಆರಾಧನೆಯು ಮಂಗಳಕರವಾಗಿದೆ. ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ ಕುಟುಂಬದಲ್ಲಿ ಶಾಂತಿ ನೆಲೆಸಲಿ ಮತ್ತು ಮನಸ್ಸಿಗೆ ನೆಮ್ಮದಿ ದೊರೆಯಲಿ ಎಂದು ಪ್ರಾರ್ಥಿಸಿ. ಕುಜಗ್ರಹದ ಅನುಗ್ರಹಕ್ಕಾಗಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವು ಶುಭಕರವಾಗಿದೆ. ಕೆಂಪು ಹೂವುಗಳಿಂದ ಪೂಜೆ ಮಾಡಿ ಜೀವನದಲ್ಲಿರುವ ಅಡೆತಡೆಗಳು ದೂರವಾಗಲಿ ಎಂದು ಪ್ರಾರ್ಥಿಸಿ. ಆರೋಗ್ಯದ ವಿಷಯದಲ್ಲಿ ನಾಳೆಯ ದಿನ ಆಯಾಸ, ತಲೆನೋವು, ರಕ್ತದೊತ್ತಡ, ಕೀಲು ನೋವು ಅಥವಾ ಮಾನಸಿಕ ಒತ್ತಡದಂತಹ ಸಣ್ಣ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಸಾಕಷ್ಟು ನೀರು ಕುಡಿಯಿರಿ ಮತ್ತು ವಿಶ್ರಾಂತಿ ಪಡೆಯಿರಿ. ಅತಿಯಾಗಿ ಕೆಲಸ ಮಾಡುವುದನ್ನು ತಪ್ಪಿಸಿ. ಆರೋಗ್ಯವೇ ನಿಜವಾದ ಸಂಪತ್ತು ಎಂಬುದನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ. ದಾನ ಮತ್ತು ಸೇವೆ. ಸಾಧ್ಯವಾದರೆ ಹಸಿದವರಿಗೆ ಅನ್ನ ದಾನ ಮಾಡಿ. ಇದು ಅತ್ಯಂತ ಪುಣ್ಯದ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ. ಬೆಲ್ಲ, ಕೆಂಪು ಬಣ್ಣದ ಹಣ್ಣುಗಳು, ತೊಗರಿಬೇಳೆ ಅಥವಾ ಅಗತ್ಯವಿರುವವರಿಗೆ ಆಹಾರ ಸಾಮಗ್ರಿಗಳನ್ನು ದಾನ ಮಾಡಬಹುದು. ವಿದ್ಯಾರ್ಥಿಗಳಿಗೆ ಪೆನ್ನುಗಳನ್ನು ಅಥವಾ ನೋಟ್ಬುಕ್ಗಳನ್ನು ಕೊಡುವುದು, ಬಡವರಿಗೆ ಬಟ್ಟೆ ದಾನ ಮಾಡುವುದು ಕೂಡ ಶುಭಕರವೆಂದು ನಂಬಲಾಗಿದೆ. ಗೋಮಾತೆಗೆ ಹಸಿರು ಮೇವು ನೀಡುವುದು, ಪಕ್ಷಿಗಳಿಗೆ ಧಾನ್ಯ ಹಾಕುವುದು ಅಥವಾ ಬಾಯಾರಿದ ಪ್ರಾಣಿಗಳಿಗೆ ನೀರು ಇಡುವಂತಹ ಸಣ್ಣ ಸೇವೆಗಳೂ ಸಹ ಉತ್ತಮ ಫಲ ನೀಡುತ್ತವೆ ಎನ್ನಲಾಗುತ್ತದೆ. ಇನ್ನೊಂದು ಮುಖ್ಯ ಸಲಹೆ, ಕೋಪವನ್ನು ಕಡಿಮೆ ಮಾಡಿ. ಎಲ್ಲರೊಂದಿಗೆ ಮೃದುವಾಗಿ ಮಾತನಾಡಿ. ಹಿರಿಯರಿಗೆ ಗೌರವ ನೀಡಿ. ಮನೆ ಬಿಟ್ಟು ಹೊರಡುವ ಮೊದಲು ತಂದೆ ತಾಯಿಯ ಆಶೀರ್ವಾದ ಪಡೆಯಿರಿ. ಇದರಿಂದ ಅನೇಕ ಕೆಲಸಗಳು ಸುಗಮವಾಗಿ ನಡೆಯುತ್ತವೆ ಎಂಬ ನಂಬಿಕೆ ಇದೆ. ಸಂಜೆ ಸಮಯದಲ್ಲಿ ಸಾಧ್ಯವಾದರೆ ಹತ್ತಿರದ ಆಂಜನೇಯ ಸ್ವಾಮಿ, ಶಿವ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯಕ್ಕೆ ಭೇಟಿ ನೀಡಿ ಕುಟುಂಬದ ಕ್ಷೇಮಕ್ಕಾಗಿ ಪ್ರಾರ್ಥಿಸಿ. ಕೊನೆಯದಾಗಿ ಒಂದು ಜೀವನ ಪಾಠ. ಈ ಕಾಲದಲ್ಲಿ ಎಲ್ಲರನ್ನ ಸುಲಭವಾಗಿ ನಂಬಬೇಡಿ. ನಿಮ್ಮ ವೈಯಕ್ತಿಕ ವಿಷಯಗಳು, ಕುಟುಂಬದ ರಹಸ್ಯಗಳು ಅಥವಾ ಹಣಕಾಸಿನ ಮಾಹಿತಿಯನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ಕೆಲವರು ಆರಂಭದಲ್ಲಿ ತುಂಬ ಆತ್ಮೀಯರಾಗಿರುವಂತೆ ತೋರುತ್ತಾರೆ, ಆದರೆ ನಂತರ ಅದೇ ಮಾಹಿತಿಯನ್ನು ನಿಮ್ಮ ವಿರುದ್ಧ ಬಳಸುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಯಾರನ್ನಾದರೂ ನಂಬುವ ಮೊದಲು 2 ಬಾರಿ ಯೋಚಿಸಿ. ನಿಮ್ಮ ಸಂತೋಷ, ನಿಮ್ಮ ಸಾಧನೆ ಮತ್ತು ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಅಗತ್ಯವಿರುವವರೊಂದಿಗೆ ಮಾತ್ರ ಹಂಚಿಕೊಳ್ಳುವುದು ಉತ್ತಮ. ನರದೃಷ್ಟಿ ನಿವಾರಣೆಗೆ ಸ್ವಲ್ಪ ಕಲ್ಲು ಉಪ್ಪನ್ನು ತೆಗೆದುಕೊಂಡು ತಲೆಯ ಸುತ್ತ 3 ಬಾರಿ ಸುತ್ತಿಸಿ ಮನೆಯವರೆಗೆ ಎಸೆಯಿರಿ. ಅಥವಾ ಒಂದು ನಿಂಬೆ ಹಣ್ಣಿಗೆ 3 ಲವಂಗಗಳನ್ನು ಚುಚ್ಚಿ ತಲೆಯ ಸುತ್ತ 3 ಬಾರಿ ಸುತ್ತಿಸಿ ಹೊರಗೆ ಹಾಕಬಹುದು. ಇವು ಜ್ಯೋತಿಷ್ಯ ಮತ್ತು ಜನಪದ ನಂಬಿಕೆಗಳಲ್ಲಿ ಹೇಳಲಾಗುವ ಪರಿಹಾರಗಳು ಮಾತ್ರ. ಇವುಗಳನ್ನು ಭಕ್ತಿಯಿಂದ ಮಾಡುವವರು ಮಾನಸಿಕ ನೆಮ್ಮದಿಯನ್ನು ಅನುಭವಿಸುತ್ತಾರೆ ಎಂಬ ನಂಬಿಕೆ ಇದೆ. ಒಟ್ಟಾರೆ ನೋಡಿದರೆ ನಾಳೆಯ ದಿನ ಈ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳ ದಿನವಾಗಿದ್ದರೂ ಸರಿಯಾದ ನಿರ್ಧಾರಗಳು, ತಾಳ್ಮೆ, ಪರಿಶ್ರಮ ಮತ್ತು ಭಕ್ತಿಯೊಂದಿಗೆ ಮುಂದುವರೆದರೆ ಉತ್ತಮ ಅವಕಾಶಗಳು ದೊರೆಯುವ ಸಾಧ್ಯತೆಗಳು ಹೆಚ್ಚಿವೆ. ನಿಮ್ಮ ದಿನ ಶುಭವಾಗಿರಲಿ. ದೇವರ ಕೃಪೆ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ನೀಡಿ. ಇಂತಹ ಪ್ರತಿದಿನದ ರಾಶಿ ಭವಿಷ್ಯ ಪೂಜೆಗಳು,
ಪರಿಹಾರಗಳು ಮತ್ತು ಶುಭ ಸಮಯಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.